ಇವತ್ತು 22/12/2025 1 ವರ್ಷ 1 ತಿಂಗಳಾಗಿ 1 ತಿಂಗಳು 9 ದಿನ ಆಗಿದೆ. ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆಯನ್ನು ನೆಲಸಮ ಮಾಡಿ ಯಾವುದೇ ಸರ್ಕಾರಿ ಕಚೇರಿಯಿಂದ, ಯಾವುದೇ ಅಧಿಕಾರಿಯಿಂದ, ಯಾವುದೇ ಜನಪ್ರತಿನಿಧಿಗಳಿಂದ ನಮಗೆ ನ್ಯಾಯ ಸಿಗಿರಲಿಲ್ಲ. ಕೊನೆಯದಾಗಿ ಒಂದು ಎಸಿ ಕಚೇರಿ ಮುಂದೆ ಕೂರುತ್ತಂತೆ 1 ತಿಂಗಳ ಹಿಂದೆನೇ ಮನವಿ ಮಾಡಿದ್ವಿ. ಅದು ಅವರು ಹೇಳಿಸಿದ್ದಾರೆ, ಏನೋ ಇವರು ಮನವಿ ಕೊಟ್ಟು ಹೋಗ್ತಾ ಇರಬಹುದು, ಇದಕ್ಕೇನು ಸ್ಪಂದನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಎಣಿಸಿದ್ರು. ಎಲ್ಲರೂ ಬಂದು ಹೋಗಂಗೆ ಹೋಗ್ಬೋದಂತ ಇವರು ಎಣಿಸ್ತಾರೆ. ಅದು ತಪ್ಪಿದೆ. ಇವತ್ತು ಬೆಳಿ ಬರುವಾಗ ಹೇಳಿದ್ರು ಅಲ್ಲ ಕೂರ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೋಸ್ಕರನೇ ಎಸಿ ಕಚೇರಿಯ ಕಂಪೌಂಡ್ ಬಿಟ್ಟು ಹೊರಗೆ ಕೂತಿದ್ವಿ ನಾವು. ಈಗಾಗಲೇ ತಹಸೀಲ್ದಾರ್ ಸಾಯಂಕಾಲ ತನಕ ಕೂರಿಸಿ ಸಾಯಂಕಾಲ ಒಂದು ಮನವಿ ಮಾಡಿದ್ದಾರೆ. ಈ ಪ್ರಕರಣವನ್ನು ಸುಳ್ಯ ತಹಸೀಲ್ದಾರ್ ಅವರನ್ನ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮಗಳು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು 1 ವಾರ ಟೈಮ್ ಕೊಡ್ತಾ ಇದ್ದೀವಿ. ಏನು ಈ 1 ವಾರ ಅಲ್ಲಿ ಏನೋ ಕ್ಲಿಯರ್ ಆಗದಿದ್ರೆ ನೆಕ್ಸ್ಟ್ ಸೋಮವಾರ ಇದೇ ಜಾಗದಲ್ಲಿ ಕೊಡ್ತೀವಿ. ಮತ್ತೆ ಯಾರೇ ಬಂದು ಹೇಳಿದ್ರು ಎದ್ದೇಳಲ್ಲ. ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ನಾವು ಬಂದಿರೋ ಎಲ್ಲ ಅಧಿಕಾರಿಗಳು ನಾವು ಹೇಳಿಲ್ಲ. ಯಾಕೆಂದ್ರೆ ಆ ತಹಸೀಲ್ದಾರೊಬ್ಬರು ಮೌಖಿಕ ಹೇಳಿಕೆ ಮುಖಾಂತರ ಕರ್ಕೊಂಡು ಬಂದಿರೋದು. ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ, ಇಂಥ ಮನೆ ನೋಡ್ದಾಕ್ತೀವಿ ಅಂತ ಹೇಳಿ. ರೇಣುಕಾ ಅವರ ಮನೆ ಅಂತ ಹೇಳ್ತಾ ಇದ್ದಾರೆ. ರೇಣುಕಾ ಎಂಬವರು ಇಲ್ಲವೇ ಇಲ್ಲ ಅಲ್ಲಿ. ರೇಣುಕಾ ಅವರು ಬೆಳ್ತಂಗಡಿ ತಾಲೂಕು ಶಿವಾಜಿಯಲ್ಲಿ ಆಧಾರ್ ಕಾರ್ಡ್ ಇರೋದು ಅಲ್ಲಿದೆ. ಯಾವನೋ ಒಬ್ಬ ತಗೊಂಡು ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇಲ್ಲೇ ಕೊಟ್ಟು ಅದ ಮೇಲೆ ಅದನ್ನು ತನಿಖೆ ಮಾಡದೆ ಏಕಾಏಕಿ ಬಂದು ಬಡವರ ಮನೆಯನ್ನು ಹೊಡೆದಾಕಿರೋದು. 1 ವಾರ ಟೈಮ್ ಕೊಟ್ಟಿದ್ದಾರೆ. ಆ ಟೈಮಿಗೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ಮುಂದಿನ ತನಕ ಬಂದರೆ ನಾವು ಇಲ್ಲೇ ಕೊಡ್ತೀವಿ, ಇಲ್ಲಿಂದ ಎದ್ದೇಳೋ ವಿಷಯ ಇಲ್ಲ. ಅದಕ್ಕೆ ಮುಂಚೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊಳ್ತೀವಿ. ಅದೇ ರೀತಿಯಲ್ಲಿ 2015ರ ಹಿಂದಕ್ಕೆ ವಾಸವಾಗದೆ ಕಡಬ ತಾಲೂಕಲ್ಲಿ ಯಾರಿಗಾದರೂ ಹಕ್ಕುಪತ್ರ ಕೊಟ್ಟರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಏನಾದ್ರು ಇವರ ಮನೆಯನ್ನು, ಭೂಮಿಯನ್ನು ಸರ್ಕಾರಕ್ಕೆ ಬೇಕಂತ ತಗೊಂಡ್ರೆ ಅದೇ ರೀತಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಯಾರೆಲ್ಲ ವಾಸವಾಗಿದ್ದಾರೆ, ಮನೆ ಕಟ್ಟದೆ ಕೃಷಿ ಮಾಡ್ಕೊಂಡು ಆರಾಮಾಗಿದ್ದಾರೆ, ಎಲ್ಲವನ್ನೂ ಸರ್ಕಾರ ಮುಟ್ಟುಗೋಲಾಕಬೇಕು, ಎಲ್ಲವನ್ನೂ ಸರ್ಕಾರ ತಗೊಳ್ಬೇಕು. ಇನ್ನು ಯಾರು ಅದರಲ್ಲಿ ವಾಸವಾಗಿರೋರು ಆ ರೀತಿಯಲ್ಲಿ ಕಾನೂನು ತರಬೇಕು. ಈ ಉದ್ದೇಶ ಇವತ್ತು ಬಂದು ನಮ್ಮೊಂದಿಗೆ ಸಹಕರಿಸಿದ ಬೆಳಗಿಂದ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ನಮ್ಮೊಂದಿಗಿದ್ರು. ಅವರಿಗೂ ನಮ್ಮೊಂದಿಗೆ ಬಂದು ಮಾತಾಡಿಸಿದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ.